ಉಸ್ತುವಾರಿ ಚೈತ್ರ ಆಡಕ್ಕೆ ಕೊಡಲ್ಲ, ಉಸ್ತುವಾರಿ ಮಾಡಲ್ಲ ಅಂತೀನಿ, ಆಟ ಕಟ್ಟು ಉಸ್ತುವಾರಿ ಕೊಡ್ತಾರೆ. ನೀವು ಆಡ್ತೀನಿ ಅಂತ ಹೇಳಿದಾಗ ನಾನು ಕೂಡ್ಸಲ್ಲ ಚೈತ್ರ. ಬಿಗ್ ಬಾಸ್ ಮನೆಯ ಬಾಸ್ ಅಂತಾನೆ ಫೇಮಸ್ ಆಗಿರೋ ಚೈತ್ರ ಅವರು ಈಗ ಮಗು ತರ ದೂರ ಹೇಳ್ತಾ ಅಳ್ತಾ ಕೂತಿದ್ದಾರೆ. ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ, ಇಡೀ ವಾರ ಆಟ ಆಡಿಲ್ಲ. ಕುಗ್ಗಿಸ್ತಾರಣ, ಎಷ್ಟು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯ ಬಾಸ್ ಅಂತಾನೆ ಫೇಮಸ್ ಆಗಿರೋ ಚೈತ್ರ ಅವರು ಈಗ ಮಗು ತರ ದೂರ ಹೇಳ್ತಾ ಅಳ್ತಾ ಕೂತಿದ್ದಾರೆ. ತಮ್ಮ ವಾಯ್ಸ್ ನಿಂದಲೇ ಎಲ್ರಿಗೂ ಹೆದರ್ಸೋ ಚೈತ್ರ ಅವರು ಈಗ ತಾವೇ ಬಿಕ್ಕಿ ಬಿಕ್ಕಿ ಅಳ್ತಾ ಕೂತಿದ್ದಾರೆ. ಈ ಅಳೋದಕ್ಕೆ ಕಾರಣ ಏನು ಅಂತ ಕೇಳ್ತೀರಾ? ಈ ಸ್ಟೋರಿ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ರೇಸ್ ಶುರು ಆಗಿದೆ. ಹನುಮಂತ ಹಾಗೂ ಗೌತಮಿ ನೇತೃತ್ವದಲ್ಲಿ 2 ತಂಡಗಳಾಗಿ ಟಾಸ್ಕ್ ಆಡ್ತಿದ್ದಾರೆ. ನಾಯಕನ ಆಯ್ಕೆಗೆ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈ ಮಧ್ಯೆ ಅವಕಾಶಕ್ಕಾಗಿ ಚೈತ್ರ ಕುಂದಾಪುರ ಅವರು ಸಣ್ಣ ಮಕ್ಕಳಂತೆ ಕಣ್ಣೀರು ಹಾಕ್ತಿದ್ದಾರೆ. ಕ್ಯಾಪ್ಟನ್ ಗೌತಮಿ ತಂಡದಲ್ಲಿರೋ ಚೈತ್ರ ಅವರಿಗೆ ಆಟ ಆಡಲು ಅವಕಾಶ ಸಿಗುತ್ತಿಲ್ಲ ಅನ್ನೋದೇ ಈಗ ಅವರ ಆರೋಪವಾಗಿದೆ. ನಿನ್ನೆ ನಡೆದ ಒಂದು ಪಂದ್ಯದಲ್ಲಿ ಗೌತಮಿ ತಂಡದ ಪರ ಚೈತ್ರ ಹಾಗೂ ಮಂಜು ಅವರು ಟಾಸ್ಕ್ ಆಡ್ತಾರೆ. ಆದ್ರೆ ಈ ಟಾಸ್ಕ್ ನಲ್ಲಿ ಚೈತ್ರ ಹಾಗೂ ಮಂಜು ಸೋಲ್ತಾರೆ. ನಂತರದ ಗೇಮ್ಗೆ ಚೈತ್ರ ಅವರನ್ನ ಉಸ್ತುವಾರಿಯಾಗಿ ಗೌತಮಿ ಅವರು ನೇಮಕ ಮಾಡ್ತಾರೆ. ಇದರಿಂದ ಬೇಜಾರ್ ಮಾಡ್ಕೊಳ್ಳೋ ಚೈತ್ರ ಅವರು, ನನಗೆ ಆಟ ಆಡಕ್ಕೆ ಕೊಡಲ್ಲ, ಉಸ್ತುವಾರಿ ಮಾಡಲ್ಲ ಅಂತೀನಿ, ಆದ್ರೂ ನನಗೆ ಅದನ್ನೇ ಕೊಡ್ತಾರೆ. ಕಳೆದ ವಾರ ಕೂಡ ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ. ಇಡೀ ವಾರ ನಾನು ಏನು ಆಟ ಆಡಿಲ್ಲ, ಆಡ್ತೀನಿ ಅಂದ್ರೆ ಆಡಕ್ಕೆ ಕೊಡಲ್ಲ, ಆಮೇಲೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಅಂತಾರೆ ಎನ್ನುತ್ತಾ ಕಣ್ಣೀರು ಹಾಕ್ತಿದ್ದಾರೆ. ನಂತರ ನಡೆದ ಟಾಸ್ಕ್ ನಲ್ಲೂ ಮತ್ತೆ ಗೌತಮಿ ತಂಡ ಸೋಲ್ತಾರೆ. ಹೀಗಾಗಿ ಬಿಗ್ ಬಾಸ್ ನಿಮ್ಮ ತಂಡದಿಂದ ಕ್ಯಾಪ್ಟನ್ಸಿ ರೇಸ್ ಇಂದ ಒಬ್ಬರನ್ನು ಹೊರಗೆ ಇಡಬೇಕು ಅಂತ ಹೇಳ್ತಾರೆ. ಆಗ ಗೌತಮಿ ಅವರು ಚೈತ್ರ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಹೀಗಾಗಿ ಚೈತ್ರ ಅವರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆ ಈ ವಾರ ಕೂಡ ನೆರವೇರಲ್ಲ. ತುಂಬಾ ಸರಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ರು ಕ್ಯಾಪ್ಟನ್ ಆಗಿಲ್ಲದಿರೋ ಚೈತ್ರ ಈ ವಾರ ಆದ್ರೂ ಕ್ಯಾಪ್ಟನ್ ಆಗ್ಬೇಕು, ಆಗ ಇನ್ನು ಒಂದು ವಾರ ಮನೇಲೆ ಇರ್ಬೋದು ಅಂತ ಅನ್ಕೊಂಡಿರ್ತಾರೆ. ಈಗ ಅದು ಕೂಡ ಆಗದೆ ಇರೋದು ಚೈತ್ರ ಕುಂದಾಪುರ ಅವರಿಗೆ ಸಹಿಸಲಾರದ ಸಂಕಟ ಆಗಿದೆ. ಇದರಿಂದ ಅವರು ತಮ್ಮ ಬೇಜಾರನ್ನ ಮನೆಯಲ್ಲಿ ಇರೋ ಎಲ್ಲರಿಗೂ ಅಳುತ್ತಾ ಹೇಳ್ಕೊತಾರೆ. ಜೊತೆಗೆ ಗೌತಮಿ ಅವರ ಜೊತೆ ಆರ್ಗ್ಯುಮೆಂಟ್ಸ್ ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ಇವರಿಬ್ಬರ ಮಧ್ಯ ಇನ್ನು ಏನು ವಾದ ಪ್ರತಿವಾದ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ನೋಡಿದ್ರಿ ಅಲ್ಲ, ಚೈತ್ರ ಅವರಿಗೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಅನೇಕ ಬಾರಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ರು ಕೂಡ ಕ್ಯಾಪ್ಟನ್ ಆಗೋ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇನ್ನು ಕಳೆದ ವಾರ ಎಲಿಮಿನೇಷನ್ ಬಾಗ್ಲು ಕೂಡ ತಟ್ಟಿ ಬಂದಿದ್ರು ಚೈತ್ರ. ಹಾಗಾಗಿ ಈ ವಾರ ಆದ್ರೂ ಕ್ಯಾಪ್ಟನ್ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಗೌತಮಿ ಅವರು ಚೈತ್ರ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಆಚೆ ಇಟ್ಟಿದ್ದಾರೆ. ಹೀಗಾಗಿ ಅಳ್ತಾ ತಮ್ಮ ಬೇಜಾರನ್ನ ಹೇಳ್ಕೊಳ್ತಾ ಇದ್ದಾರೆ ಚೈತ್ರ, ನನ್ಗೆ ಆಟ ಆಡಲು ಅವಕಾಶ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ವಾದ ಪ್ರತಿವಾದಗಳು ಏನೇನ್ ನಡೆಯುತ್ತೆ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.